ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ವಿಡಿಯೋ ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಒಂದು ಸಿಂಪಲ್ ಆಗಿ ಒಂದು ಸ್ಕಿನ್ ಕೇರ್ ರುಟೀನ್ ಹಾಲ್ HAUL ಮಾಡೋಣ ಅಂದ್ಕೊಂಡೆ. ಬಿಕಾಸ್ ಇದನ್ನು ಹೆಂಗೋ ಕ್ಲೀನ್ ಮಾಡಬೇಕಿತ್ತು. ತುಂಬ ಯೂಸ್ಡ್ ಪ್ರಾಡಕ್ಟ್ಸು, ಯೂಸ್ ಮಾಡ್ದಿಲ್ದಿರೋ ಪ್ರಾಡಕ್ಟ್ ಎಲ್ಲ ಇದೆ. ರೆಡಿ ಆಗಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಹುಡುಕ್ಬೇಕಾಗತ್ತೆ. ಆ್ಯಂಡ್ ಬೈ ದ ವೇ, ಈ ಪಕ್ಕದ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡ್ತಾವ್ರೆ. ನೆನ್ನೆಯಿಂದ ಡಿಗ್ 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 ಅಂತಾನೆ ಅವರೇ. ತಲೆ ಅಂತೂ ನೋವು ಬಂದ್ಬಿಟ್ಟೈತೆ, ನಿಲ್ಸೋದೇ ಇಲ್ಲ. ನಿಲ್ಸಿದ್ರು. ಸೊ ನಾನು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ, ಅವ್ರೇನಾದ್ರು ಸ್ಟಾರ್ಟ್ ಮಾಡ್ಕೊಂಡಾಗ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರಲಿ ನಮ್ಮಲ್ಲಿ ಅವರಲ್ಲಿ. ಮತ್ತೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಈ ಥರ ಕೂದಲು ಬಿಟ್ಕೊಂಡಿದ್ದೀನಿ ಅಂತನಾ, ಗುಂಗುರು ಕೂದಲಿರೋರಿಗೆ ಅರ್ಥ ಆಗುತ್ತೆ. ಸ್ನಾನ ಮಾಡಿದಾಗ ಮಾತ್ರ ಗುಂಗುರು ಥರ ಇರುತ್ತೆ. ಒಂದ್ಸಲ ಪಾಚನ್ಗೆ ಹಾಕಿದ್ರೆ ಪರ್ಕೆ ಆದಂಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನನಗೆ ಹಣೆ ತುಂಬ ದೊಡ್ಡದು, ದೇವ್ರು ತುಂಬ ದೊಡ್ಡ ಹಣೆ ಕೊಟ್ಬಿಟ್ಟವನೆ. ಈ ಲೈಫಲ್ಲಿ ದುಡ್ಡು ಕೊಟ್ಟಿಲ್ಲ, ಕಾಸು ಕೊಟ್ಟಿಲ್ಲ, ಬಟ್ ಹಣೆ ತುಂಬ ದೊಡ್ಡದಿದೆ, ಏನು ಮಾಡೋಕ್ಕಾಗಲ್ಲ. ಕ್ಲಿಪ್ ಹಾಕೊಳ್ಳೋಣ ಅಂದ್ಕೊಂಡೆ, ಬಟ್ ಬೇಡ. ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವಾ, ನ್ಯಾಚುರಲ್ ಬ್ಯೂಟಿ ಜಾಸ್ತಿ ಆಯಿತು. ಬೈ ದ ವೇ ಇದರಲ್ಲಿ 2 ಬಾಚಣಿಗೆ ಇದೆ. ಒಂದು ಹಲ್ಲುಗಳೆಲ್ಲ ಮುರಿದೋಗಿದೆ. ನಮ್ಮಮ್ಮ ನಾನೇನಾದ್ರು ತಪ್ಪು ಮಾಡಿದಾಗ ಹಲ್ಲು ಉದುರಿಸ್ತಾರಲ್ಲ, ಹಾಗೆ ಇದ್ರದ್ದು ಹಲ್ಲು ಮುರಿದೋಗಿದೆ. ಸೊ ಇನ್ನೊಂದು ಬಾಚಣಿಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ನೀವು ಎಲ್ಲರೂ ಹೊರಗಡೆ ಹೋದಾಗ ಕೋಲ್ಗೇಟು, ಟೂತ್ ಬ್ರಷು, ಟೂತ್ ಪ್ರೆಸ್ ಹಾಕೊಂಡು ಹೋಗ್ಬೋದು. ಈಗ ವೀನಸ್ ಲೇಸರ್ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಆ್ಯಂಡ್ ಮೈ ಮೋಸ್ಟ್ ಫೇವ್ರೇಟ್, ಇದು ಆಲ್ರೆಡಿ ಖಾಲಿಯಾಗಿದೆ, ಇದು ಬಿಸಾಕಬೇಕು. ಕ್ಲೆನ್ಸರ್. ಆ್ಯಂಡ್ ಇದು ಫೇಸ್ ವಾಶ್ ಅಲ್ಲ, ಇದನ್ನು ಕ್ಲೆನ್ಸರ್ ಥರ ಅಪ್ಲೈ ಮಾಡಿ ಯಾರಾದರೂ ಅಪ್ಲೈ ಮಾಡ್ತಾ ಇದ್ದಾರೆ. ನಾನು ಇಷ್ಟು ದಿನದಿಂದ ಫೇಸ್ ವಾಶ್ ಅಂದ್ಕೊಂಡು ತೊಳೆದು ಬಿಡ್ತಿದ್ದೆ ನೀರು ಹಾಕ್ಬಿಟ್ಟು. ಬಟ್ ನೋ, ಇಟ್ಸ್ ಅ ಕ್ಲೆನ್ಸರ್. ನೀಟಾಗಿ ಫಸ್ಟ್ ಮಾಡ್ಕೊಳ್ಳಿ, ವೈಪ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಬಟ್ಟೆಯಲ್ಲಿ ವೈಪ್ ಮಾಡ್ಕೊಳ್ಳಿ, ಅಷ್ಟೇ. ಇಟ್ಸ್ ಅ ಕ್ಲೆನ್ಸರ್ ಗೈಸ್, ನಾಟ್ ಫೇಸ್ ವಾಶ್. ನನಗೂ ಮೊನ್ನೆನೇ ಗೊತ್ತಾಗಿದ್ದು. ಸೊ ಆ್ಯಂಡ್ ಇದು ಆಲ್ರೆಡಿ ಖಾಲಿಯಾಗಿದೆ, ಇದು ಬಿಸಾಕ್ತೀನಿ. ಬೈ ದ ವೇ ಅದನ್ನು ಹೋಗಿ ಆಮೇಲೆ ಎತ್ತಬೇಕು, ನಮ್ಮಮ್ಮ ಉಗಿತಾರೆ. ಅದಾದಮೇಲೆ ಇದೊಂದು ಟೋನರ್ ಅಪ್ಲೈ ಮಾಡ್ತಿದ್ದೆ, ಪ್ಲಮ್ದು. ಇಟ್ಸ್ ರಿಯಲಿ ಗುಡ್. ಇದು ಫಸ್ಟ್ ಟೈಮ್ ನಾನು ಟೋನರ್ ಅಪ್ಲೈ ಮಾಡಿದ್ದು. ಆ್ಯಂಡ್ ನನಗಿದು ಯಾವುದು ಎಫೆಕ್ಟ್ ಆಗಿಲ್ಲ. ಒಂದು 2 ದಿನ ಸ್ವಲ್ಪ ಉರಿ ಥರ ಅನ್ನಿಸ್ತು, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಇದನ್ನು ಖಾಲಿ ಮಾಡಿದ್ದೀನಿ. ಇನ್ನೊಂದು ಚೂರಿದೆ. ನಾವು ಗೊತ್ತಲ್ಲ, ಮಿಡಲ್ ಕ್ಲಾಸು, ಇಷ್ಟೂ ಬಿಡಲ್ಲ. ಇದನ್ನು ಖಾಲಿ ಮಾಡ್ತೀನಿ ನಾಳೆ ಆಫೀಸ್ಗೆ ಹೋಗ್ಬೇಕಾದ್ರೆ. ಆ್ಯಂಡ್ ಅದಾದಮೇಲೆ ಇದು ಲಾರಿಯಲ್ ಪ್ರೊಫೆಷ್ನಲ್ ಪ್ಯಾರಿಸ್ ಮೆಟಲ್ DX. ತುಂಬ ಕಾಸ್ಟ್ಲಿ ಇದು, ಯಾಕೆ ತೊಗೊಂಡೆ ಅಂತ ಗೊತ್ತಿಲ್ಲ. ಈ ಪರ್ಕೆ ಥರ ಕೂದಲು ಬೆಳೆಯಲ್ಲ, ಮಾಡಲ್ಲ. ಬಟ್ ಸ್ಟಿಲ್ ಏನೋ ಹೋಪಲ್ಲಿ ತೊಗೊಂಡೆ. ಚೆನ್ನಾಗಿದೆ. ಸ್ನಾನ ಮಾಡ್ಕೊಂಡು ಬರ್ತೀನಿ ಗೊತ್ತಾ, ಆವಾಗ ಒಂದು 2-3 ಡ್ರಾಪ್ಸ್ ಹಿಂಗೆ ತೊಗೊಂಡು ಹಿಂಗೆ ಮಾಡ್ಕೊಂಡು ಮಾಡ್ಕೊತೀನಿ. ಆವಾಗ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಕರ್ಲ್. ಇಫ್ ಎನಿ ಒನ್ ವಾಂಟ್ಸ್ ಟು ಅಪ್ಲೈ ಎನಿ ಸೀರಮ್, ದೇ ಕ್ಯಾನ್ ಟ್ರೈ ದಿಸ್. ವಾ, ಹಿಂಗ್ರು ಹಿಂಗ ನಮ್ಮ ಪ್ರಾಣ ಗೊತ್ತಿಲ್ಲ. ವೆಯ್ಟ್ ಸಿ ಇದು ಮತ್ತೆ ಝೂಮ್ ಔಟ್ ಮಾಡೋಣ. ಯು ಕ್ಯಾನ್ ಅಪ್ಲೈ ದಿಸ್. ತುಂಬ ಕಾಸ್ಟ್ಲಿ ಇದೆ, ಬಟ್ ನಾನು ಬೇಡ ಅಂತಲೇ ಸಜೆಸ್ಟ್ ಮಾಡ್ತೀನಿ. ಬೇರೆ ಎಷ್ಟೊಂದು ಸೀರಮ್ಗಳಿದೆ, ನನಗೂ ಸಜೆಸ್ಟ್ ಮಾಡಿ ಯಾವ್ದಾದ್ರು ಒಳ್ಳೆ ಹೇರ್ ಕೇರ್ ಸೀರಮ್, ಕರ್ಲ್ ಹಾಗೆ ಮೇಂಟೈನ್ ಆಗೋ ಥರ. ಆ್ಯಂಡ್ ಯಾವಾಗಲೂ ಒಂದು ಕ್ಲಿಪ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಇದು ಆಲ್ರೆಡಿ ಬೇಕು ಅಂತ ಸ್ವಲ್ಪ ಮುಂದೆ ಬಿಡ್ಕೋತಾ ಇದ್ದೀನಿ, ಅವಾಗವಾಗ ಹಿಂಗೆ ಮಾಡೋಣ ಅಂತ. ಆ್ಯಂಡ್ ಇದೊಂದು ಕ್ರೀಮ್ ಇದೆ, ಡಾರ್ಕ್ ಸರ್ಕಲ್. ನಾನು ಆಲ್ರೆಡಿ ಒಂದು ಶಾರ್ಟ್ ಮಾಡಿ ಹಾಕಿದ್ದೀನಿ. ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ಬಾಡಿ ವಾಯ್ಸ್ AHA ಅಂಡರ್ ಆರ್ಮ್ ರೋಲ್ ಆನ್, ವಿಶ್ ಕೇರ್ ಅಂಡರ್ ಆರ್ಮ್ ರೋಲ್ ಆನ್. ಸೊ ನಾನು ಫಸ್ಟು ಲೆಟ್ ಮಿ ಟೆಲ್ ಯು ದ ಸ್ಟೋರಿ. ಇದು ಆಲ್ರೆಡಿ ಖಾಲಿಯಾಗಿದೆ. ಇದನ್ನು ಅಪ್ಲೈ ಮಾಡ್ತಿದ್ದೆ, ಆದಷ್ಟು ನನಗೆ ಡಿಫ್ರೆನ್ಸ್ ಕಾಣಿಸ್ತು. ಬಿಕಾಸ್ ನನಗೆ ತುಂಬ ಡಾರ್ಕ್ ಅಂಡರ್ ಆರ್ಮ್ಸ್ ಇದೆ. ಇಟ್ ಹೆಲ್ಪ್ಡ್ ಮಿ. ನನ್ನ ತಂಗಿ ಹೇಳಿದ್ಲು, ಅಕ್ಕ ಟ್ರೈ ಬಾಡಿ ವಾಯ್ಸ್ ಟ್ರೈ ಮಾಡೋದು. ಇದು ಖಾಲಿ ಆಯಿತು. ಬಟ್ ನನಗೆ ಕಂಪ್ಯಾರಿಟಿವ್ ಮಾಡಿದಾಗ ನನಗೆ ವಿಶ್ ಕೇರ್ ಸ್ವಲ್ಪ ಎಫೆಕ್ಟಿವ್ ಅನ್ನಿಸ್ತು. ಅದಕ್ಕೆ ಸುಮ್ಮನೆ ಖಾಲಿ ತೋರಿಸ್ತಾ ಇದ್ದೀನಿ ಅನ್ಕೋಬೇಡಿ, ಹೊಸದು ತೊಗೊಂಡೆ. ಇನ್ನಿವೆರಡು ಬಿಸಾಕೋಣ, ಇದರಲ್ಲಿ ಇಡ್ತೀನಿ ಸದ್ಯಕ್ಕೆ. ಆ್ಯಂಡ್ ಸ್ವಲ್ಪ ಧೂಳಾಗಿದೆ, ದಿನ ಹಚ್ಕೋತೀನಿ, ಬಟ್ ಸ್ಟಿಲ್ ನನ್ನ ಹತ್ರ 2 ಸನ್ಸ್ಕ್ರೀನ್ ಇದೆ. ಎರಡೇ ಇರೋದಿದೆ, ಅದು ಗೊತ್ತಿಲ್ಲ. I have 2 sunscreens.
ಸೆಟಫಿಲ್ ಆ್ಯಂಡ್ ಡಿಕನ್ಸ್ಟ್ರಕ್ಟರ್. ಮೊದಲೊಂದು ಯೂಸ್ ಮಾಡ್ತಿದ್ದೆ, ಅದ್ರ ನೇಮ್ ಗೊತ್ತಿಲ್ಲ, ಬಿಸಾಕಾಯಿತು, ಬಟ್ ಇಟ್ಸ್ ವಾಸ್ ರಿಯಲಿ ಗುಡ್. ಸೆಟಫಿಲ್ ಸನ್ಸ್ಕ್ರೀನ್ ನಂಗೆ ನಿಜ ಅಷ್ಟು ಇಷ್ಟ ಆಗಲಿಲ್ಲ ಅಂತ ಅಲ್ಲ, ತುಂಬ ಹೆವಿ ಇದೆ, ಸೊ ಅದಕ್ಕೆ ಅವಾಗವಾಗ ಹಾಕ್ತೀನಿ. ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೇಟ್ ಡಿಕನ್ಸ್ಟ್ರಕ್ಟರ್. ನೋಡಿದ್ರ, ಇವಾಗ ನಾನು ಯೂಟ್ಯೂಬರು. ಸೊ ಯಾ, ಇಟ್ಸ್ ಆಲ್ಮೋಸ್ಟ್, ಇದು ತುಂಬ ಚೆನ್ನಾಗಿದೆ, ಮುಗಿಯೋಕ್ಕೆ ಬಂದಿದೆ. ಆ್ಯಂಡ್ ನನಗಿದು ಯಾವುದೇ ವೈಟ್ ಸ್ಕಾರ್ ಕೊಡಲ್ಲ. ಏನು ಹೇಳ್ತೀವಿ, ವೈಟ್ ಏನದು ಅಪ್ಲೈ ಮಾಡಿದ್ಮೇಲೆ ವೈಟ್ ಬರುತ್ತಲ್ಲ ಅದು. ಯಾ, ಇವೆರಡು ಖಾಲಿ ಆಗಿಲ್ಲ, ಸೊ ಇದು ಇರಲಿ. ಯಾ, ನೆಕ್ಸ್ಟ್ ಇದು ಒಂದನ್ನೇ ಅಪ್ಲೈ ಮಾಡಿದೊಂದಕ್ಕೆ ನಾನು ಸ್ಟಿಕ್ ಆನ್ ಆಗಿದ್ದೀನಿ ಅಂತಲ್ಲ, ಅಂಡರ್ ಐ ಕ್ರೀಮ್. ಮೊದಲು ಇದನ್ನು ಅಪ್ಲೈ ಮಾಡ್ತಿದ್ದೆ. ವಿಶ್ ಕೇರ್ ಕೊಲಾಜಿನ್ ಬೂಸ್ಟಿಂಗ್ ಅಂಡರ್ ಐ ಕ್ರೀಮ್. ನಮ್ಮ ಪ್ರಾಣಿ ವರ್ಕ್ ಆಗಲಿಲ್ಲ, ಇದು ಚೂರು ವರ್ಕ್ ಆಗಲಿಲ್ಲ, ಇದು ವರ್ಕ್ ಆಗಲಿಲ್ಲ. ಸೊ ಇಫ್ ಎನಿ ಒನ್ ಟ್ರೈಂಗ್ ಟು ಅಪ್ಲೈ ದಿಸ್, ಐ ಸಜೆಸ್ಟ್ ಯು ನಾಟ್ ಟು ಡೂ ದಿಸ್. ಪ್ಲೀಸ್ ರಿಸರ್ಚ್ ಮಾಡಿ, ನೀವು ಅಪ್ಲೈ ಮಾಡಿ. ಒಬ್ಬರು ಹಳ್ಳಕ್ಕೆ ಬಿದ್ದಾಗಲೇ ಅವ್ರಿಗೆ ಗೊತ್ತಾಗೋದಂತೆ ನಾನು ಹಳ್ಳಕ್ಕೆ ಬಿದ್ದಿದ್ದೀನಿ ಅಂತ. ಒಬ್ರು ಹೇಳ್ತಾರೆ ಹಳ್ಳಕ್ಕೆ ಬೀಳ್ಬೇಡಿ ಅಂತ, ಬಟ್ ನೀವು ಬೀಳ್ತೀನಿ ಅಂತೀರಾ, ಬೀಳಿ. ನಾನು ನಾಳೆ ಬಿದ್ದು ಇದಕ್ಕೆ ದುಡ್ಡು ಖರ್ಚು ಮಾಡಿ ಇದನ್ನು ತೊಗೊಂಡಿದ್ದೀನಿ. ಅಪ್ಲೈ ಮಾಡ್ರಪ್ಪ. ಇದು ಯಾವ ಪ್ರಮೋಷನು ಇಲ್ಲ, ನನಗೆ ₹1 ಬರ್ತಾ ಇಲ್ಲ. ಜೆನ್ಯುನ್. ಸ್ಟಾಪ್ ಅಪ್ಲೈಯಿಂಗ್ ದಿಸ್. ನೆಕ್ಸ್ಟ್, ಇದು ಖಾಲಿಯಾಗಿ ಹೋಗಿದೆ. ಇದೇಂತಕ್ಕೆ ಅಂದರೆ ನಮ್ಮಮ್ಮ ಖಾಲಿಯಾಗಿ ಹೋಗಿತ್ತು, ಇದನ್ನು ಕಟ್ ಮಾಡಿಬಿಟ್ಟು ಇದೊಂದೆರಡು ದಿನ ಯೂಸ್ ಮಾಡುವಂತ ಹಿಂಗೆ ಮಾಡಿಕೊಟ್ರು, ಬಿಸಾಕ್ತೆ. ಇದೇಂತಕ್ಕೆ ಅಂದರೆ ನಾನು ಜಿಮ್ಗೆ ಹೋಗ್ತೀನಿ, ಅವಾಗವಾಗ ಲೈಕ್ ಇದೊಂದು ಸ್ವಲ್ಪ ಬಿದ್ದಿದ್ದೆ, ಇದು ಹೋಗಲಿಕ್ಕೆ ಇದು ಯು ಕ್ಯಾನ್ ಸಿ, ಪರವಾಗಿಲ್ಲ, ಆದಷ್ಟು ಕಮ್ಮಿ ಆಗಿದೆ. ಯು ಕ್ಯಾನ್ ಸಿ. ಯಾ, ಇಫ್ ಎನಿ ಒನ್ ಹ್ಯಾಸ್ ಡಾರ್ಕ್ ಎಲ್ಬೋಸ್, ಡಾರ್ಕ್ ನೆಕ್, ದೇ ಕ್ಯಾನ್ ಯೂಸ್ ದಿಸ್. ಗ್ಲೈಕೋಸೆಲ್, wait. Yeah, ಗ್ಲೈಕೋಸೆಲ್ 6. ಇದೊಂದಿದೆ, ಇನ್ನು ಸ್ವಲ್ಪ ಖಾಲಿ ಆಗಬೇಕು. ಇದನ್ನು ಅಪ್ಲೈ ಮಾಡ್ತೀನಿ. ಬಯೋಲಿನ್, ನಾಟ್ ಬಯೋಲಿನ್, ಬಟ್ ಸ್ವಲ್ಪ ಇದು ತೊಗೊಂಬಿಟ್ಟೆ, ಸೆಬಾಮೆಡ್ SPF 30. ಇಟ್ಸ್ ಗುಡ್. ಇದು ಹ್ಯಾಂಡಿ, ಎಲ್ಲರೂ ಕ್ಯಾರಿ ಮಾಡ್ಬೋದು. ಇದನ್ನ ಹೆಂಗೆ ಎತ್ಕೊಂಡು ಹೋಗ್ಲಿ ಆಫೀಸ್ಗೆ, ಇದನ್ನ ಹೆಂಗೆ ಎತ್ಕೊಂಡ್ಬಿಟ್ಟು ಹಿಂಗೆ ಅಪ್ಲೈ ಮಾಡಿದ್ರೆ ಏನಂತಾರೆ ಜನ, ಏನೂ ಅನ್ನಲ್ಲ. ಐ ಡೋಂಟ್ ಕೇರ್ ವಾಟ್ ಪೀಪಲ್ ಸೇ, ಬಟ್ ಸ್ಟಿಲ್ ಐ ಕೇರ್. ಸೊ ಅದಕ್ಕೆ ಐ ಹ್ಯಾವ್ 2 ಕ್ರೀಮ್ಸ್ ಫಾರ್ ಲಿಪ್ಸ್, ಆ್ಯಂಡ್ ಎರಡೂ ಚೆನ್ನಾಗಿದೆ. ನೆಕ್ಸ್ಟ್, ಇದೊಂದು ಬಾಡಿ ಕ್ರೀಮ್ ಯೂಸ್, ಇಲ್ಲಿ ಜಾಗ ಇಲ್ಲ ಅದಕ್ಕೆ ಇಲ್ಲಿಟ್ಟೆ. ಇದು ಒಂದು ವೆನಸ್ ಡರ್ಮ ಬಾಡಿ ಕ್ರೀಮ್, ಇದು ಯೂಸ್ ಮಾಡ್ತಾ ಇದ್ದೀನಿ ಈಗ. ನೆಕ್ಸ್ಟ್, ನಾನು ಯಾವ ಮಾಯ್ಶ್ಚರೈಸರ್ ಹಾಕ್ತೀನಿ ಅಂದರೆ, ಇದು ಮುರಿದೋಗಿದೆ, ದೇವರೇ ಏನಲೇ, ಬ್ಯಾಂಗಲ್ ಬಂಗಾರಿ, ಇಮೋಲಿನ್. ನನಗೆ ಇಮೋಲಿನ್ ತುಂಬ ಜನ ಹೇಳ್ತಾರೆ ಇಮೋಲಿನ್ ಏನೂ ಇಲ್ಲ, ಏನೂ ವರ್ಕ್ ಆಗಲ್ಲ, ಬಟ್ ಇದು ನಂಗೆ ತುಂಬ ಇಷ್ಟ ಆಯಿತು. ಇದು ಹಚ್ಕೊಳ್ಳೋ ಥರ ಫೀಲ್ ಆಗಲ್ಲ. ಆ್ಯಂಡ್ ನನಗೆ ಪಿಂಪಲ್ಸ್ ತುಂಬ ಬರ್ತಿತ್ತು, ಬಿಕಾಸ್ ನನಗೆ ಇರ್ರೆಗ್ಯುಲರ್ ಪೀರಿಯಡ್ ಸೈಕಲ್ ಇರೋದ್ರಿಂದ ಒಂದು 10 ದಿನ ಲೇಟ್ ಆಗಿಬಿಟ್ರೆ ಪಟ್ ಬರೋದು ಹೋಗ್ತಾನೆ ಇರಲಿಲ್ಲ, ಅದೊಳೆ ಹೋಗೋ ಮಾತೇ ಇರಲಿಲ್ಲ. ಸೊ ನೀವು ಯಾರಿಗಾದರೂ ಒಳ್ಳೆ ಮಾಯ್ಶ್ಚರೈಸರ್ ಬೇಕಂದರೆ ದೇ ಕ್ಯಾನ್ ಅಪ್ಲೈ ಇಮೋಲಿನ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಟೋನರ್ ಖತಮ್ ಆಗಿದೆ. ಇದು ನಾನು ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡಿರೋದು, ನನಗೆ ಇಷ್ಟ ಆಯಿತು. ಸೀರಮ್ ಯಾಕೆ ಅಪ್ಲೈ ಮಾಡೋಣ ಅಂತ ಅಂದ್ಬಿಟ್ಟು ಚಿಕ್ಕ ತಗೊಂಡಿದ್ದೀನಿ, ಮಿನಿಮಲಿಸ್ಟ್. ಉಲ್ಟಾ ತೋರಿಸ್ತಾ ಇದ್ದೀನಿ. ಯಾರು ಇದನ್ನು ಹೆಂಗ್ರೆ ತೋರಿಸೋದು? ಸಿ ಮಿನಿಮಲಿಸ್ಟದು, ಮಿನಿಮಲಿಸ್ಟದು ಅಪ್ಲೈ ಮಾಡ್ತೀನಿ. ಇದು ಒಂದೇ ₹250 ಗುರು. ಎಷ್ಟು ml ಇದೆ? 10 mlಗೆ ₹250 ಕೊಟ್ಟು ಯಾರು ಹಚ್ಕೊತಾರೆ? ನಾನು ತೊಗೊಳಲ್ಲ ನೆಕ್ಸ್ಟ್ ಟೈಮ್. ತುಂಬ ಕಾಸ್ಟ್ಲಿ, ಬಟ್ ಚೆನ್ನಾಗಿದೆ, ಎಫೆಕ್ಟಿವ್ ಅನ್ನಿಸ್ತಿದೆ. ವಿಟಮಿನ್ ಸೀರಮ್ನ ಕ್ವಾಂಟಿಟಿ ಕಮ್ಮಿ ಹಚ್ಕೋಬೇಕು, ಬಿಕಾಸ್ ಅದು ಕೆಲವೊಂದ್ಸಲ ನಾನು ಮೊದಲನೇ ದಿನ ಏನು ಮಾಡಿದೆ, ಜಾಸ್ತಿ ತೊಗೊಂಬಿಟ್ಟು ಹಾಕೊಂಡ್ಬಿಟ್ಟೆ. ಇಲ್ಲೆಲ್ಲ ಬರ್ನ್ಸ್ ಥರ ಆಗೋಯ್ತು, ಲೈಕ್ ಕೆಂಪಾಗೋಯ್ತು. ದೆನ್ ಐ ಡಿಡ್ ಸಮ್ ರಿಸರ್ಚ್, ಸ್ವಲ್ಪ ಹಚ್ಕೋಬೇಕಂತೆ. ಸೊ ಇದೊಂದು ಸೀರಮ್. ನೆಕ್ಸ್ಟ್
ಎಲ್ಲ ಹೆಣ್ಮಕ್ಳ ಹತ್ರನೇ ಇರುತ್ತೆ. ಐಲೈನರ್ ನಮ್ಮನೇಲಿ ಹಣೆಗೆ ಹಾಕ್ತೆ ಹೋದ್ರೆ ಆಚೆನೇ ಬಿಡಲ್ಲ. ಇವಾಗ ಯಾಕೆ ಹಾಕಿಲ್ಲ ಅಂದರೆ ಇವಾಗ ಮುಖ ತೊಳ್ಕೊಬರಕ್ಕೆ ಹೋಗಬೇಕು, ಮುಖ ತೊಳ್ಕೊಂಡು ಜಿಮ್ಗೆ ಹೋಗಬೇಕು. ಸೊ ಅದಕ್ಕೆ ಮತ್ತೆ ಹಾಕಿ ಯಾಕೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ದಿಸ್ ಇಸ್ ಐಲೈನರ್. ಆ್ಯಂಡ್ ಗಾರ್ನಿಯರ್ ಬ್ರೈಟ್ ಕಂಪ್ಲೀಟ್ ವಿಟಮಿನ್ ಸಿ ಸೀರಮ್ ಕ್ರೀಮ್ ಸುಮ್ಮನೆ ತೊಗೊತೀನಿ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಇದು ನಮ್ಮ ಅಮ್ಮಂಗೆ ಕೊಡ್ತೀನಿ ಯೂಸ್ ಮಾಡೋಕ್ಕೆ. ಹಿಂಗೋ ಅಮ್ಮಂದು ಕ್ರೀಮ್ ಖಾಲಿ ಆಗ್ತಿದೆ. ದಿಸ್ ಇಸ್ ಸೀರಮ್. ಕಾಜಲ್ ಇದು ನಮ್ಮ ಅಳಿಯ, ನಮ್ಮ ಅಣ್ಣನ ಮಗನಿಗೆ ಹಚ್ಚಿ ಖಾಲಿ ಮಾಡಿದ್ದಾರೆ. ಇದು ನನಗೆ ಅಂತ ತೊಗೊಂಡಿದ್ದೆ. ನಮ್ಮಮ್ಮ ನಿಂಗೆ ಮೊದಲೇ ಡಾರ್ಕ್ ಸರ್ಕಲ್ ಇದೆ, ಅದ್ರ ಮೇಲೆ ಕಾಜಲ್ ಹಚ್ಕೊಬಿಟ್ಟು ಇನ್ನೂ ಕಪ್ಪು ಯಾಕೆ ಸುಮ್ಮನೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಇದು ಅವನ ಬ್ಯಾಗಲ್ಲಿ ಇಡ್ತೀನಿ. ದಿಸ್ ಫೇಸ್ ರೇಸರ್ ಅಂತ ತೊಗೊಂಡಿದ್ದೆ. ಇದು ಒಂದಿನೂ ಯೂಸ್ ಮಾಡಿಲ್ಲ. ಬಿಕಾಸ್ ಏನು ಗೊತ್ತಾ, ನಂದು ತುಂಬ ಥಿಕ್ಕಿದೆ. ಐ ಹ್ಯಾವ್ PCOD. ನಾನು ಅವಾಗವಾಗ ಮಾಡ್ಕೊತಾ ಇರ್ತೀನಿ. ಇದು ವರ್ಕೇ ಆಗ್ತಿಲ್ಲ. ಇದೆಲ್ಲ ಲೋಕಲ್ ಪ್ರಾಡಕ್ಟ್ ನನಗೆ ಕೊಟ್ಬಿಟ್ಟಿದ್ದಾನೆ. ಥಿಕ್ ಹೇರ್ಸ್ ಅಂದರೆ ಫೇಶಿಯಲ್ ಹೇರ್, ಆಬ್ವಿಯಸ್ಲಿ ಫೇಸ್ ಹೇರ್ ಅಷ್ಟು ಥಿಕ್ ಇರಲ್ಲ, ಬಟ್ ಇದು ಅದಕ್ಕೆ ನಾಟ್ತಾನೆ ಇಲ್ಲ ಗುರು. ಇದು ಸುಮ್ಮನೆ ಇಟ್ಕೊಂಡಿದ್ದೀನಿ, ಏನಕ್ಕೆ ಬಿಸಾಕೋಕ್ಕೂ ವೇಸ್ಟು, ದುಡ್ಡು ಕೊಟ್ಟು ತೊಗೊಂಡಿರೋದು. 60 ರೂಪಾಯಿ 80 ರೂಪಾಯಿ ಇರಬೇಕಿದು. ಇದೊಂದು ಬಿಸಾಕ್ತೀನಿ ಅಷ್ಟೇ, ಇದು ಏನಕ್ಕೆ ಸುಮ್ಮನೆ. ಇದು ಯಾವುದೋ ಒಂದು ಸನ್ಸ್ಕ್ರೀನು. ಇದು ನನಗೆ ಯಾರೋ ಸುಮ್ಮನೆ ಯೂಸ್ ಮಾಡ್ಲಿಕ್ಕೆ ಕೊಟ್ಟರು, ಡೆಮೋ ಪೀಸ್ ಅಂದ್ಬಿಟ್ಟು. ನಾನು ಯೂಸ್ ಮಾಡೋಕ್ಕೆ ಹೋಗಿಲ್ಲ, ಭಯ ರೀ ಡೆಮೋ ಪೀಸ್ ಎಲ್ಲ ಯೂಸ್ ಮಾಡೋಕ್ಕೆ. ಸುಮ್ಮನೆ ಯೂಸ್ ಮಾಡಿ ಅಂತಾರೆ. ಸ್ಕಿನ್ ಇಷ್ಟು ಬರ್ಸ್ಲಿಕ್ಕೆ ನಮ್ಮ ಅಮ್ಮನ ಹತ್ರ ಬಿಸಿ ಬಯಸ್ಕೊಂಡಿದ್ದೀನಿ ಆ ಕ್ರೀಮ್ಗಳಿಗೆಲ್ಲ ದುಡ್ಡು ಇಸ್ಕೊಳ್ಳೋಕ್ಕೆ. ಐಮ್ ಲೈಕ್ ನೋ, ನಾಟ್ ಎಟ್ ಆಲ್. ಆ್ಯಂಡ್ ಇವೆಲ್ಲ ಕಸ, ಕ್ಯಾಪು ಹಾಳು ಮುಳಿ ಇವೆಲ್ಲ ಕಸ. ಇಷ್ಟೇ ನನ್ನ ಸ್ಕಿನ್ ಕೇರು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋ ಎಲ್ಲ ಪ್ರಾಡಕ್ಟ್ ಹಚ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ಪ್ರಾಡಕ್ಟ್ ಹಚ್ಕೊಂಡ್ಬಿಟ್ಟಿದ್ದೀನಿ ಇಂಥದ್ದು. ಆಮೇಲೆ ಇದೊಂದು ಎಕ್ಸ್ಪೈರ್ ಆಗಿದೆ ಲಿಪ್ಸ್ಟಿಕ್. ಐ ನೀಡ್ ಟು ಥ್ರೋ ದಿಸ್ ಬೇಡ ಗುರು, ನಮ್ಮಮ್ಮ ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬರ್ತೀನಿ. 1 ನಿಮಿಷ. ಕ್ಲೀನ್ ಮಾಡ್ಕೊಬಂದೆ ಆ್ಯಂಡ್ ಕ್ಲಿಪ್ ಹಾಕ್ಕೊಂಡೆ. ಇಷ್ಟು ಅಗಲ ಇದೆ ಹಣೆ. ನಮ್ಮಂಥ ಹಣೆ ಅಗಲ ಇರೋರಿಗೆ ಇದೆ ಒಂದೇ ಪ್ರಾಬ್ಲಮ್ಮು, ಜುಟ್ಟು ಹಾಕ್ಕೊಂಡಾಗ ಇಲ್ಲಾಂದರೆ ಈ ಥರ ಕ್ಲಿಪ್ ಹಾಕೋದಾಗ ಚೆನ್ನಾಗಿ ಕಾಣಲ್ಲ, ಬೋರ್ಡ್ ಥರ ಕಾಣುತ್ತೆ. ದೇವ್ರು ತುಂಬ ಬರೆದ್ಬಿಟ್ಟಿದ್ದಾನೆ. ತುಂಬ ಅಂದರೆ ಮುಂದೆನೇ ಹೋಗ್ತಾ ಇಲ್ಲ ಲೈಫು, ಅಷ್ಟು ಬರೆದ್ಬಿಟ್ಟಿದ್ದಾನೆ. ಬಟ್ ಸ್ಟಿಲ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಕೊಂಡು ಅವ್ರು ಏನು ಹೇಳ್ತಾರೆ ಎಲ್ಲ ಕ್ರೀಮ್ಗಳನ್ನೂ ಅಪ್ಲೈ ಮಾಡಿಬಿಟ್ಟಿದ್ದೀನಿ ಲೈಫಲ್ಲಿ. ಇದು ಹಾಕ್ಕೊಂಡ್ರೆ ಅದು ಕಮ್ಮಿ ಆಗುತ್ತೆ, ಈ ಕ್ರೀಮ್ ಹಾಕಿದ್ರೆ ಪಿಂಪಲ್ಸ್ ಹೋಗುತ್ತೆ, ಈ ಆಯಿಲ್ ಹಾಕ್ಕೊಂಡ್ರೆ ಕೂದಲು ಉದ್ದ ಬೆಳೆಯುತ್ತೆ. ಬಟ್ ಯಾವುದೂ ವರ್ಕ್ ಆಗಲಿಲ್ಲ. ಯಾಕೆ ಅಂತ ನಿಜ ಗೊತ್ತಿಲ್ಲ. ಯಾಕೆ ಅಂದರೆ ಸ್ಟ್ರೆಸ್ಸು, ಇವಾಗಿನ ಲೈಫ್ ಸ್ಟೈಲ್ ಆಗಿದೆ, ತುಂಬ ಸ್ಟ್ರೆಸ್ ತೊಗೊತೀವಿ. ನಾನು ಹೇಳ್ತೀನಿ ಸ್ಟ್ರೆಸ್ ತೊಗೋಬಾರ್ದು, ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು, ವರ್ಕ್ ಏನಾರು ಇದ್ದರೆ ಆದಷ್ಟು ವರ್ಕ್ ಪ್ರೆಷರ್ ಕಮ್ಮಿ ಮಾಡ್ಕೊಳ್ಳಿ ಅಂತ. ಬಟ್ ನಾನೇ ಅದನ್ನು ಮಾಡ್ತೀನಿ. ಕೆಲವೊಂದು ಸಲ ಐ ಆಮ್ ನಾಟ್ ದ ರೈಟ್ ಪರ್ಸನ್ ಟು ಕನ್ವಿನ್ಸ್ ಅ ಪೀಪಲ್, ಅಥವಾ ಯಾರಿಗಾರು ಒಬ್ರಿಗೆ ಸಲಹೆ ಕೊಡ್ಲಿಕ್ಕೆ ಐ ಆಮ್ ನಾಟ್ ಅ ರೈಟ್ ಪರ್ಸನ್ ಅನಿಸುತ್ತೆ. ಬಟ್ ಆ ರೈಟ್ ಪರ್ಸನ್ ಆಗಬೇಕಂದ್ರೆ ಅಟ್ಲೀಸ್ಟ್ 100%ಅಲ್ಲಿ ಒಂದು 50% ಚೇಂಜ್ ಮಾಡ್ಕೊಬೇಕು. ಐ ಹ್ಯಾವ್ ಚೇಂಜ್ಡ್ ಮೈ ಸೆಲ್ಫ್ ನೌ ಆ್ಯಂಡ್ ಐ ಆಮ್ ಸೀಯಿಂಗ್ ದ ಡಿಫ್ರೆನ್ಸ್, ಯು ಕ್ಯಾನ್ ಸಿ. ಆ್ಯಂಡ್ ಸ್ವಲ್ಪ ಸಣ್ಣನೂ ಆಗಿದ್ದೀನಿ. 6 ತಿಂಗಳಿಂದ ಜಿಮ್ಗೆ ಹೋಗ್ತಾ ಇದ್ದೀನಿ. ಅಷ್ಟೇ. ಲೈಫ್ ಈಸ್ ಆಲ್ ಅಬೌಟ್ ಬ್ಯಾಲೆನ್ಸ್. ಕೆಲವ್ರು ಹೇಳ್ತಾರೆ ಗೊತ್ತಾ, ಏನೋ ತಿನ್ನೋದಕ್ಕೆ ಬದುಕೋದೇ ತಿಂತೀಯ. ನನಗೆರಡು ಒಂದೇ ಅನಿಸುತ್ತೆ. ದುಡಿತೀವಿ ತಿಂತೀವಿ, ಬಟ್ ಏನು ತಿಂತೀವಿ ಅಂತ ಗೊತ್ತಿರಬೇಕು. ಹೊರಗಿನ ಊಟ ಅವಾಯ್ಡ್ ಮಾಡಿಬಿಡಿ ಅಂತ ಹೇಳಲ್ಲ, ಯಾವಾಗಲೂ ಒಂದು ಸಲ, ಬಟ್ ಅವಾಯ್ಡ್ ಮಾಡಿ. ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ. ಐ ಆಮ್ ಕಂಟ್ರೋಲಿಂಗ್, ಆ್ಯಂಡ್ ಆ ಕಂಟ್ರೋಲಿಂಗ್ ಕೆಪಾಸಿಟಿ ಇನ್ನೂ ಬರಬೇಕು. ಇಫ್ ಯು ಲೈಕ್ ಮೈ ವಿಡಿಯೋ, ಲೈಕ್ ಮಾಡಿ, ಶೇರು ಮಾಡಿ, ಸಬ್ಸ್ಕ್ರೈಬು ಮಾಡಿ, ಬೆಲ್ ಐಕಾನ್ ಹಿಟ್ ಮಾಡೋದನ್ನ ಮರಿದೇ ಇರಿ. ಟಿಲ್ ದೆನ್, ಸಿ ಯು, ಬೈ ಬಾಯ್.